ಮಲೆನಾಡಿಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಬೆಂಗಳೂರಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ 2 ಸೂಟ್ ಕೇಸ್ಗಳು ಪತ್ತೆಯಾಗಿದೆ. ಸಹಜವಾಗಿ ಅನುಮಾನಾಸ್ಪದ ಅಂತ ಹೇಳಿದ್ರೆ ಭೀತಿ ಹುಟ್ಟುತ್ತೆ. 2 ಸೂಟ್ ಕೇಸ್ ಒಳಗಡೆ ಏನೆಲ್ಲ ಇರಬಹುದು ಅಂತ ಇವಾಗ ಒಂದು ಆತಂಕ ಇದೆ. ಬಿವಿಕೆ ಅಯ್ಯಂಗಾರ್ ರಸ್ತೆಯಲ್ಲಿ 2 ಸೂಟ್ ಕೇಸ್ ಈಗ ಪತ್ತೆಯಾಗಿದೆ. ಅದಕ್ಕೆ ವಾರಸುದಾರರು ಇಲ್ಲದೆ ಇರೋದ್ರಿಂದ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಈಗ ಸ್ಕೂಟಿಯಲ್ಲಿ ಇಟ್ಟಿರುವಂತ ಕಪ್ಪು ಬಣ್ಣದ ಸೂಟ್ ಕೇಸ್ಗಳು ಪಕ್ಕದಲ್ಲಿ ಮತ್ತೊಂದು ಬ್ಲಾಕ್ ಸೂಟ್ ಕೇಸ್ ಪತ್ತೆಯಾಗಿದೆ. ಬಿವಿಕೆ ಅಯ್ಯಂಗಾರ್ ರಸ್ತೆಯಲ್ಲಿ ಈಗ ಆತಂಕ ಇದೆ. ಭಯದ ವಾತಾವರಣ ನಿರ್ಮಾಣ ಆಗಿದೆ. ಅಕ್ಕಪಕ್ಕದ ಕಟ್ಟಡಗಳ ಸಿಸಿಟಿವಿಯನ್ನು ಕೂಡ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಸ್ಥಳಕ್ಕೆ ಬಾಂಬ್ ಸ್ಕ್ವಾಡ್ ಸಿಬ್ಬಂದಿ ಬಂದಿದ್ದಾರೆ. ಡಿಸಿಪಿ ಸಂಜೀವ್ ಪಾಟೀಲ್ ಕೂಡ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಸಹಜವಾಗಿ ಆತಂಕ ಆಗುತ್ತೆ. ಯಾಕಂದ್ರೆ ಗೊತ್ತು ಗುರಿ ಇಲ್ಲದೆ ಇರುವಂತ 2 ಸೂಟ್ ಕೇಸ್ ಬ್ಲಾಕ್ ಕಲರ್ದು ನೋಡ್ತಾ ಇದ್ದೀವಿ. ಈಗ ಅನುಮಾನ ಹುಟ್ಟುತ್ತಾ ಇದೆ. ಯಾಕಂದ್ರೆ ಇದ್ರೊಳಗೆ ಏನಿದೆಯೋ ಏನೋ, ಅಕಸ್ಮಾತ್ ಏನಾದ್ರೂ ಸ್ಫೋಟಕ ಇದ್ರೆ ಅದು ಬ್ಲಾಸ್ಟ್ ಆಗ್ಬಿಟ್ರೆ ಅಂತ ಫಸ್ಟ್ ತಲೆಗೆ ಬರೋದೇ ಇದು. ಯಾಕಂದ್ರೆ ವಾರಸುದಾರ ಇಲ್ಲದ ಬ್ಯಾಗ್ ಅಂತಂದ್ರೆ ಸಾಕಷ್ಟು ಕೃತ್ಯಗಳನ್ನ, ಈ ತರ ಸ್ಫೋಟ ಆಗಿರೋ ಕೃತ್ಯಗಳನ್ನ ನಾವು ಈ ಹಿಂದೆನೂ ನೋಡಿರೋದ್ರಿಂದ ಒಂದು ಅನುಮಾನ ವ್ಯಕ್ತವಾಗ್ತಿದೆ. ಅದೇ ಅಂತ ಕನ್ಫರ್ಮ್ ಆಗಲ್ಲ, ಬಟ್ ಒಂದಿಷ್ಟು ಅನುಮಾನಗಳಂತೂ ವ್ಯಕ್ತವಾಗ್ತಾ ಇದೆ. ನಾವು ತೋರಿಸ್ತಾ ಇದೀವಿ, ಸ್ಕೂಟಿಲಿ ಇಟ್ಟು ಹೋಗಿದ್ದಾರೆ ಬ್ಲ್ಯಾಕ್ ಕಲರ್ದು ಸೂಟ್ ಕೇಸ್ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಲ್ಲ. ಪೊಲೀಸರು ಆಲ್ರೆಡಿ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತೆ ಜನರನ್ನೆಲ್ಲ ದೂರ ಕಳಿಸ್ತಾ ಇದ್ದಾರೆ. ಜನರಿಗೂ ಒಂದು ಕುತೂಹಲ ಇರುತ್ತೆ, ಏನೋ ಸೂಟ್ ಕೇಸ್ ಇದೆಯಂತೆ, ಅದ್ರಲ್ಲಿ ಏನಿದೆಯೋ ಏನೋ, ನಾವು ಒಂದು ರೌಂಡ್ ನೋಡ್ಕೊಂಬರೋಣ ಅಂತ ಬಂದಿರ್ತಾರೆ. ಇನ್ನೊಂದು ಸೂಟ್ ಕೇಸ್ ತೋರಿಸ್ತಾ ಇದೀವಿ ನೋಡಿ, ಅದು ಅಲ್ಲಿ ವೆಹಿಕಲ್ ಪಾರ್ಕ್ ಮಾಡಿದ್ದಾರೆ, ಟೆಂಪೋ ಸ್ಟ್ಯಾಂಡ್ ಅಂತ ಕಾಣಿಸುತ್ತದು. ಸೊ ಅಲ್ಲಿ 2 ಟೆಂಪೋಗಳ ಮಧ್ಯದಲ್ಲಿ ಅದನ್ನ ಇಟ್ಟು ಹೋಗಿದ್ದಾರೆ. ಸೊ ಈ ತರ ಇಟ್ಟಿರೋದ್ರಿಂದ ಅನುಮಾನಗಳು ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. 2 ಬ್ಲ್ಯಾಕ್ ಕಲರ್ದು, ಒಂದು ದೊಡ್ಡ ಸೈಜ್ ಇಂದು, ಮತ್ತೊಂದು ಚಿಕ್ಕ ಸೈಜ್ದು ಸೂಟ್ ಕೇಸ್. ಒಂದು ಸೂಟ್ ಕೇಸ್ ಸ್ಕೂಟಿ ಮೇಲೆ ಇಟ್ಟು ಹೋಗಿದ್ದಾರೆ, ಅದನ್ನ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ. ಇನ್ನೊಂದು ಟ್ರಾವೆಲ್ ಮಾಡುವಾಗ ತಗೊಂಡು ಹೋಗ್ತಾರಲ್ಲ, ಸೊ ಆ ಸೂಟ್ ಕೇಸ್ ಸ್ವಲ್ಪ ದೊಡ್ಡ ಸೈಜ್ ಇದೆ. ಸೊ 2 ಇವಾಗ ಅನುಮಾನಾಸ್ಪದ ರೀತಿಯಲ್ಲಿ ಸೂಟ್ ಕೇಸ್ ಪತ್ತೆಯಾಗಿದೆ. ಸದ್ಯಕ್ಕೆ ಅಕ್ಕಪಕ್ಕದ ಕಟ್ಟಡಗಳ ಸಿಸಿಟಿವಿ ಫುಟೇಜ್ ಏನಿದೆ, ಅದನ್ನ ಯಾರು ತಂದಿಟ್ರು, ಎಷ್ಟೊತ್ತಿಗೆ ತಂದಿಟ್ರು, ಸೊ ಚಲನವಲನ ನೋಡ್ಬೇಕಾಗುತ್ತಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಕೂಡ ಈಗ ಗಮನ ಹರಿಸಿದ್ದಾರೆ ಪೊಲೀಸರು. ಇನ್ನೊಂದು ಕಡೆ ಸ್ಥಳಕ್ಕೆ ಈಗ ಬಾಂಬ್ ನಿಷ್ಕ್ರಿಯ ದಳನೂ ಕೂಡ ದೌಡಾಯಿಸಿದೆ. ಸೊ ಅಲ್ಲಿ ಸಿಬ್ಬಂದಿ ಈಗ ಅವ್ರ ಕಾರ್ಯಾಚರಣೆಯನ್ನ ಅವ್ರು ಮಾಡ್ತಾ ಇದ್ದಾರೆ. ಬಟ್ ಆತಂಕ ಅಂತೂ ಇದೆ. ಬಿವಿಕೆ ಅಯ್ಯಂಗಾರ್ ರಸ್ತೆಯಲ್ಲಿ ಈ ತರ 2 ಅನುಮಾನಾಸ್ಪದ ರೀತಿಯಲ್ಲಿ ಸೂಟ್ ಕೇಸ್ ಪತ್ತೆಯಾಗಿದೆ. ಆತಂಕ ಇದೆ. ಬಿವಿಕೆ ಅಯ್ಯಂಗಾರ್ ರಸ್ತೆ ಅಂದ್ರೆ ಜನಸಂದಣಿ ಅಫ್ಕೋರ್ಸ್ ಇದ್ದೇ ಇರುತ್ತೆ. ಒಂದಂತೂ ನೀಟಾಗಿ ಗೊತ್ತಾಗ್ತಾ ಇದೆ, ಅದು ಟೆಂಪೋ ಸ್ಟ್ಯಾಂಡ್ ಅದ್ರ ಮಧ್ಯದಲ್ಲೇ ಇಟ್ಟು ಹೋಗಿದ್ದಾರೆ. ಬಹುಶಃ ಅಲ್ಲಿ ಡ್ರೈವರ್ಸ್ ಯಾರಾದ್ರೂ ಗಮನಿಸಿರಬಹುದು ಅಂತ ಕಾಣಿಸುತ್ತೆ. ಬಹುಶಃ ಅವರಿಂದ ಕೂಡ ಪೊಲೀಸರೀಗ ಒಂದಿಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಇರ್ತಾರೆ. ಈಗ ಎಷ್ಟೊತ್ತಿಗೆ ಇಟ್ಟು ಹೋಗಿದ್ದಾರೆ, ಅದರೊಳಗೆ ಏನಿದೆ, ಅದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದ್ಸಲ ನಾವು ನೋಡಿರ್ತೀವಿ, ರೀಸೆಂಟ್ ಆಗಿ ಒಂದು ಘಟನೆ ನಡೆದಿತ್ತು, ಮನೇಲೇನೋ ನಾವು ಬಿಟ್ಟು ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಬಸ್ ಸ್ಟ್ಯಾಂಡಲ್ಲೇ ಈ ಥರ ಬಿಟ್ಟು ಹೋಗಿದ್ದ ಎಕ್ಸಾಂಪಲ್ ಎಲ್ಲ ಇದೆ. ಸೊ ಎಲ್ಲವೂ ನಾವು ಬೇರೆ ದೃಷ್ಟಿಯಿಂದಲೇ ನೋಡೋಕ್ಕಾಗಲ್ಲ. ಬಟ್ ಈ ಥರ ಬಿಟ್ಟು ಹೋಗಿದ್ದಾರೆ, ಎಷ್ಟೊತ್ತಾದರೂ ಕೂಡ ಅದ್ರ ಓನರ್ ಬಂದಿಲ್ಲ ಅಂತ ಹೇಳಿದಾಗ ಒಂದು ಅನುಮಾನ ವ್ಯಕ್ತವಾಗಿ ಆಗುತ್ತೆ. ಅಂದರೆ ಬಸ್ ಸ್ಟ್ಯಾಂಡಲ್ಲೋ ರೈಲ್ವೆ ಸ್ಟೇಷನಲ್ಲೋ ಬಿಟ್ಟು ಹೋಗಿದ್ದಾರೆ ಅಂದರೆ ಏನೋ ಮರ್ತು ಬಿಟ್ಟು ಹೋಗಿರ್ಬೋದು, ಅಥವಾ ಮನೆಗೆ ಏನೋ ಇಂಪಾರ್ಟೆಂಟ್ ತರಕ್ಕೆ ಹೋಗಿರ್ಬೋದು ಥಿಂಗ್ಸ್ನ ಅಂತ ಹೇಳ್ಬೋದು. ಬಟ್ ಇಲ್ಲಿ ನೋಡ್ತಾ ಇದ್ದೀವಿ, ಒಂದು ಸ್ಕೂಟಿ ಮೇಲಿದೆ, ಇನ್ನೊಂದು ಆ ಟೆಂಪೋ ಸ್ಟ್ಯಾಂಡ್ ಅಂತ ಕಾಣಿಸುತ್ತೆ, ಅದ್ರ ಮಧ್ಯದಲ್ಲಿ ಇಟ್ಬಿಟ್ಟು ಹೋಗಿದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. 2 ಸೂಟ್ ಕೇಸ್ ಈಗ ಸಾಕಷ್ಟು ಅನುಮಾನ ಹುಟ್ಟಿಸ್ತಾ ಇದೆ. ಸದ್ಯಕ್ಕೆ ಏನೆಲ್ಲ ಬೇಸಿಕ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಎಸ್ ಶರ್ಮಿತಾ ಶೆಟ್ಟಿ, ಒಂದು ಬೆಳಗ್ಗೆ ಸುಮಾರು ಒಂದು 11:30-12 ಗಂಟೆ ಸುಮಾರಿಗೆ ಪೊಲೀಸರಿಗೆ ಒಂದು ಮಾಹಿತಿ ಸಿಗುತ್ತೆ. ಸ್ಥಳೀಯವಾಗಿ ಅಲ್ಲಿ ಒಂದು 2 ಸೂಟ್ ಕೇಸ್ಗಳು ಸಿಕ್ಕಿದೆ ಅಂತೇಳಿ ಬಿವಿಕೆ ಅಯ್ಯಂಗಾರ್ ರಸ್ತೆಯಲ್ಲಿ ಒಂದು ಆ ಬೈಕ್ ಮೇಲೆ ಸೂಟ್ ಕೇಸ್ ಅನ್ನ ಇಟ್ಟಿದ್ರೆ, ಅದರ ಪಕ್ಕದಲ್ಲೇ ಒಂದು ಲಾರಿ, ಒಂದು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಒಂದು ಸೂಟ್ ಕೇಸ್ ಅನ್ನ ಬಿಟ್ಟಿದ್ದು. ಅದು ದೊಡ್ಡ ಸೂಟ್ ಕೇಸ್ ಆಗಿತ್ತು. ಹೀಗಾಗಿ ಆ ಸ್ಥಳೀಯರಲ್ಲಿ ಕೂಡ ಸಾಕಷ್ಟು ಆತಂಕ ಉಂಟು ಮಾಡಿತ್ತು. ಕೂಡಲೇ ಪೊಲೀಸರೆಲ್ಲ ಕೂಡ ಸುಮಾರು 3-4 ಸ್ಟೇಷನ್ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ರು, ಮತ್ತೆ ಪರಿಶೀಲನೆ ಮಾಡಿದ್ರು. ಪಡ್ಕೊಳ್ತೀನಿ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್, 2 ಸೂಟ್ ಕೇಸ್ ಏನ್ ನಾವು ತೋರಿಸ್ತಾ ಇದ್ವಿ, ಅದರಲ್ಲಿ ಬಟ್ಟೆ ಪತ್ತೆ ಆಗಿದೆ ಅನ್ನೋ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಫಸ್ಟಿಗೆ ಅನುಮಾನಾಸ್ಪದ ರೀತಿಯಲ್ಲಿ ಅಲ್ಲಿ ಸೂಟ್ ಕೇಸ್ ಪತ್ತೆಯಾಗಿದ್ರಿಂದ ಬಾಂಬ್ ಇರಬಹುದು ಅನ್ನೋ ಆತಂಕ ವ್ಯಕ್ತವಾಗಿತ್ತು. ಸೂಟ್ ಕೇಸ್ ಮತ್ತೆ ಟ್ರಾಲಿ ಬ್ಯಾಗ್ 2ರಲ್ಲೂ ಕೂಡ ಬಟ್ಟೆ ಪತ್ತೆಯಾಗಿದೆ ಅನ್ನೋ ಲೇಟೆಸ್ಟ್ ಇನ್ಫಾರ್ಮೇಶನ್ ಲಭ್ಯವಾಗ್ತಾ ಇದೆ. ಹಾಗಾದ್ರೆ ಯಾರ ಬಟ್ಟೆ ಬ್ಯಾಗ್ನ ಅಲ್ಲಿ ಇಟ್ಟು ಹೋದ್ರು, ಸೂಟ್ ಕೇಸ್ ಅಲ್ಲಿ ಇಟ್ಟು ಹೋದ್ರು, ಮರ್ತು ಹೋದ್ರ, ಅಥವಾ ಬೇಕು ಅಂತಲೇ ಇಟ್ಟು ಹೋದ್ರ? ಸೊ ಈ ತರದೆಲ್ಲ ಅನುಮಾನಗಳೀಗ ವ್ಯಕ್ತವಾಗ್ತಾ ಇದೆ. ಬಹುಶಃ ಸಿಸಿಟಿವಿ ಫುಟೇಜ್ ಎಲ್ಲ ಪರಿಶೀಲನೆ ಮಾಡಿದ ಮೇಲೆ ಯಾರಲ್ಲಿ ಇಟ್ಟು ಹೋದ್ರು, ಯಾತಕ್ಕೋಸ್ಕರ ಇಟ್ಟು ಹೋದ್ರು, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ. ಬಟ್
ಒಂದು ಆತಂಕ ಏನಿತ್ತು, ಅದ್ರಲ್ಲಿ ಏನಾದ್ರೂ ಸ್ಫೋಟಕ ಇರ್ಬೋದಾ ಅಥವಾ ಬಾಂಬ್ ಇಟ್ಟಿದ್ರಾ, ಈ ತರದೊಂದು ಆತಂಕ ಇತ್ತಲ್ಲ. ಸೊ ಆತಂಕ ಸ್ವಲ್ಪ ಕಡಿಮೆ ಆಗಿದೆ, ಇನ್ನು ಕನ್ಫರ್ಮ್ ಆಗಿಲ್ಲ. ಈಗ ಸೂಟ್ ಕೇಸ್ ಮತ್ತೆ ಟ್ರಾಲಿ ಬ್ಯಾಗ್ ನಲ್ಲಿ ಬಟ್ಟೆ ಪತ್ತೆಯಾಗಿದೆ. ಇನ್ನೂ ಏನೆಲ್ಲ ಐಟಮ್ಸ್ ಇದೆ ಅನ್ನೋದು ಬಹುಶಃ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಕನ್ಫರ್ಮೇಶನ್ ಸಿಗುತ್ತೆ. ಅದ್ರ ಬಗ್ಗೆನೂ ಕೂಡ ನಾವು ಮಾಹಿತಿಯನ್ನು ಕೊಟ್ಕೊಂಡು ಹೋಗ್ತೀವಿ. ಸದ್ಯಕ್ಕೆ ಆ ಎರಡೂ ಸೂಟ್ ಕೇಸಲ್ಲಿ, ಒಂದು ಟ್ರಾಲಿ ಬ್ಯಾಗ್ ಮತ್ತೊಂದು ಸೂಟ್ ಕೇಸ್ ಏನಲ್ಲಿ ಇಟ್ಟು ಹೋಗಿದ್ರು, ಅದರಲ್ಲಿ ಬಟ್ಟೆ ಪತ್ತೆಯಾಗಿದೆ ಅನ್ನೋದು ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಫೈನ್, ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ನಮ್ಮ ರಿಪೋರ್ಟರ್ ಗಂಗಾಧರ್ ಕೊಡ್ತಾ ಇದ್ರು. ಗಂಗಾಧರ್, ಈಗ ಬಟ್ಟೆ ಪತ್ತೆಯಾಗಿದೆ ಅನ್ನೋದು ಗೊತ್ತಾಗಿದೆ, ಬಟ್ಟೆ ಜೊತೆಗೆ ಬೇರೆ ಏನೆಲ್ಲ ಐಟಮ್ಸ್ ಇತ್ತು, ಏನಾದ್ರೂ ಇನ್ಫಾರ್ಮೇಶನ್ ಸಿಗ್ತಾ ಇದೆಯಾ? ಸಾಕಷ್ಟು ಒಂದು ಆತಂಕ ಸೃಷ್ಟಿ ಮಾಡಿದ್ದಂಥದ್ದು ಈ ಒಂದು ಘಟನೆ ಶರ್ಮಿತಾ. ಅಂದ್ರೆ ಪೊಲೀಸರು ಕೂಡ ಬಹಳ ಗಂಭೀರವಾಗಿ ಪರಿಗಣಿಸಿದ್ರು. ಜೊತೆಗೆ ಡಿಸಿಪಿ ಖುದ್ದಾಗಿ ಸ್ಥಳಕ್ಕೆ ಬಂದು ಆ ರಸ್ತೆಗಳನ್ನ ಪೂರ್ತಿ ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ರು. ಈಗ ಆ ಒಂದು ಸೂಟ್ ಕೇಸ್ ಮತ್ತೆ ಏನು ಟ್ರಾಲಿ ಬ್ಯಾಗ್ ಇತ್ತು, ಈ ಎರಡು ಬ್ಯಾಗಲ್ಲೂ ಕೂಡ ಬಟ್ಟೆಗಳಿದೆ, ಅದರಲ್ಲಿ ಸೀರೆಗಳಿದೆ ಅಂತ ಹೇಳಿ ಈಗ ಗೊತ್ತಾಗ್ತಾ ಇದೆ. ಜೊತೆಗೆ ಇನ್ನ ಕೆಲವೇ ಕ್ಷಣಗಳಲ್ಲಿ ಅದರ ಬಗ್ಗೆ ಖುದ್ದಾಗಿ ಪಶ್ಚಿಮ ವಿಭಾಗದ ಡಿಸಿಪಿ ಸಂಜೀವ್ ಪಾಟೀಲ್ ಬಗ್ಗೆ ಸ್ಪಷ್ಟನೆಯನ್ನ ಕೊಡ್ತಾರೆ. ಯಾಕಂದ್ರೆ ಈ ಒಂದು ಹಬ್ಬದ ಒಂದು ಸೀಸನ್ ಅಲ್ಲಿ ಎಲ್ಲ ಕೂಡ ಬ್ಯುಸಿ ಆಗಿದ್ರು. ಮತ್ತೆ ದಿವಿಗೆ ಅಯ್ಯಂಗಾರ್ ರಸ್ತೆಯಲ್ಲಿ ಸದಾ ಒಂದು ಗಿಜಿಗುಡುವ ಪ್ರದೇಶ. ಈ ಒಂದು ಅನುಮಾನಾಸ್ಪದವಾಗಿ ಆ ಒಂದು ರಸ್ತೆಯಲ್ಲಿ, ಪಕ್ಕದ ರಸ್ತೆಯಲ್ಲಿ ಒಂದು ಎರಡು ಸೂಟ್ ಕೇಸ್ಗಳು ಇರುವ ಹಿನ್ನೆಲೆಯಲ್ಲಿ ಪೊಲೀಸರಿಗೂ ಸಾಕಷ್ಟು ಒಂದು ಆತಂಕ ಕ್ರಿಯೇಟ್ ಆಗಿತ್ತು. ಹೀಗಾಗಿ ಎಲ್ಲಾ ಅಂಗಡಿಗಳನ್ನ ಮುಚ್ಚಿಸಿದ್ರು. ಮತ್ತೆ ಎಲ್ಲ ಒಂದು ರಸ್ತೆಯನ್ನ ಕ್ಲೋಸ್ ಮಾಡಿ ಪೊಲೀಸರು ಆ ಒಂದು ತಮ್ಮ ಸ್ಪರ್ಧೆಗೆ ತೆಗೆದುಕೊಂಡು ಬಾಂಬ್ ಸ್ಕ್ವಾಡ್ ಮತ್ತೆ ಡಾಗ್ ಸ್ಕ್ವಾಡ್ ಎಲ್ಲರೂ ಕೂಡ ಕರೆಸಿ ಪರಿಶೀಲನೆ ಕೂಡ ಮಾಡಿದ್ರು. ಆ ಬಳಿಕ ಫ್ರೀಡಂ ಪಾರ್ಕ್ ಪಕ್ಕದ ಒಂದು ನಿರ್ಜನ ಒಂದು ಪ್ರದೇಶಕ್ಕೆ ಎರಡು ಆ ಒಂದು ಬ್ಯಾಗ್ ಗಳನ್ನ ತೆಗೆದುಕೊಂಡು ಬಂದು ಬಾಂಬ್ ಸ್ಕ್ವಾಡ್ ನ ಒಂದು ಇದರಲ್ಲಿ ಪರಿಶೀಲನೆ ಮಾಡಿ ಒಂದು ಎರಡನ್ನು ಓಪನ್ ಮಾಡಿದಂತಹ ಸಂದರ್ಭದಲ್ಲಿ ಎರಡರಲ್ಲೂ ಕೂಡ ಏನು ಬಟ್ಟೆಗಳಿದೆ ಅಂತ ಹೇಳಿ ಈಗ ಪ್ರಾಥಮಿಕವಾಗಿ ಗೊತ್ತಾಗಿದೆ. ಸದ್ಯ ಈಗ ಈ ಒಂದು ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಈಗ ಅದನ್ನ ಬ್ಯಾಗ್ ಸುಟ್ಕೇಸನ್ನ ಇಟ್ಟೋದವ್ರು ಯಾರು ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡೋಕೆ ಪೊಲೀಸರು ಆ ಸಿಸಿಟಿವಿ ಸ್ಥಳದಲ್ಲಿ ಅಲ್ಲ ಸುತ್ತಮುತ್ತಲಿನ ಸಿಸಿಟಿವಿಗಳನ್ನ ಕೂಡ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಆ ರೀತಿಯ ವ್ಯಕ್ತಿಗಳು ಇನ್ನೂ ಇದೆಯಾ ಅಥವಾ ದೂರ ಆಯ್ತಾ ಓಪನ್ ಮಾಡಿದ್ಮೇಲೆ? ಎಸ್, ಸದ್ಯಕ್ಕೆ ಎಲ್ಲ ಕೂಡ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಇದು ಬಟ್ಟೆಗಳ ಬ್ಯಾಗ್ ಅನ್ನೋದು. ಯಾಕಂದ್ರೆ ಪೊಲೀಸರಲ್ಲಿ ಈ ಹಬ್ಬದ ದಿನಗಳಲ್ಲಿ, ಯಾಕಂದ್ರೆ ಬೆಂಗಳೂರಲ್ಲಿ ಇಂತ ಒಂದು ಅನುಮಾನಾಸ್ಪದವಾಗಿ ಕಂಡು ಬಂದಲ್ಲಿ ಅದನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಹೀಗಾಗಿ ಸ್ಫೋಟಕ ವಸ್ತುಗಳು ಏನಾದ್ರು ಆ ತರದ್ದು ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಯಾರಾದ್ರೂ ಮರೆತಲ್ಲಿ ಇಟ್ಟೋದ್ರ ಬೇಕಾದ್ರೆ ಇಟ್ಟೋದ್ರ ಅನ್ನೋದ್ರ ಬಗ್ಗೆ ಕೂಡ ಅದನ್ನ ಪರಿಗಣಿಸಿದ್ರು. ಹೀಗಾಗಿ ಸದ್ಯ ಅದನ್ನ ಓಪನ್ ಮಾಡಿ ಅದು ಬಟ್ಟೆಗಳು ಅಂತ ಹೇಳಿ ಗೊತ್ತಾಗಿದೆ. ಸದ್ಯ ಈಗ ಬಟ್ಟೆಗಳ ಒಳಗಡೆ ಬೇರೆ ಏನೋ ವಸ್ತುಗಳು ಇದೆಯಾ, ಬೇರೆ ಯಾರೋ ತಂದಿಟ್ಟಿರೋದ್ರ ಬಗ್ಗೆ ಕೂಡ ಇನ್ನ ಕೆಲವೇ ಕ್ಷಣಗಳು ಗೊತ್ತಾಗಲಿದೆ. ಗಂಗಾಧರ್ ಬಾಗಟ, ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ